ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊತಾ ಇದ್ದೀರಾ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಸಂಘಕ್ಕೆ 200 ರೂಪಾಯಿ ಕಟ್ಟೋದು ಕಡ್ಡಾಯವಾಗಿದೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣದ ಜೊತೆಗೆ ನಿಮಗೆ ಮೋದಿಜಿಯವರು ಕೂಡ 2,000 ಹಣವನ್ನು ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ 2,000 ಹಣವನ್ನು ಕೊಡ್ತಾ ಇರೋದು ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಜೊತೆಗೆ 30,000ದಿಂದ 3 ಲಕ್ಷದವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇರುವಂತಹ ಮಹಿಳೆಯರಿಗೆ ಹಣ ಸಿಗ್ತಾ ಇದೆ, ಸಾಲ ಸೌಲಭ್ಯ ಸಿಗ್ತಾ ಇದೆ. ಹೇಗೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಹಾಗೇನೆ ಗೃಹಲಕ್ಷ್ಮಿ ಯೋಜನಾ 23ನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆ ಬಂದಿಲ್ಲ, ಹಾಗೇನೆ 24ನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆ ಬಂದಿಲ್ಲ, ಅವರೆಲ್ಲರೂ ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಇನ್ನೂ ಕೂಡ ಫಾಲೋ ಮಾಡಿಲ್ಲ, ದಯವಿಟ್ಟು ಹೋಗಿ ಲತಾ ನವೀನ್ ಅಂತ ಇದೆ. ಕಮೆಂಟ್ ಬಾಕ್ಸಲ್ಲಿ ಫಸ್ಟಿಗೆ ನಾನು ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆಯೇ ಇವತ್ತು ನಾನು ನಿಮಗೆ ವಿಚಾರವನ್ನು ಮೊದಲನೇದಾಗಿ ತಿಳಿಸ್ಕೊಡುವಂಥ ವಿಚಾರ ಏನಂದರೆ 30,000ದಿಂದ 3 ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ. ಇದು ನಾನು ನಿನ್ನೆ ಹಿಂದಿನ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೆ, ಮೊನ್ನೆ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ಕೆಲವರು ನಮ್ಗೆ ಇದು ಗೊತ್ತು, ನೀವು ಹೇಳಬೇಡಿ ಅಂತ ಹೇಳಿದ್ದೀರಾ. ಗೊತ್ತಿರೋರಿಗೆ 100% ಗೊತ್ತಿರುತ್ತೆ. ಗೊತ್ತೇ ಇಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ. ಅವರಿಗೆ ಗೊತ್ತಿರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇರೋದು. ನಿಮಗೆ ಗೊತ್ತಿಲ್ಲ, ನೀವು ನೋಡಿ ಅಂತ ಅಲ್ಲ. ಸೊ ಗೊತ್ತೇ ಇಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಹೇಳ್ತಾ ಇರೋದು. ನಂಗೆ ಗೊತ್ತಿಲ್ಲದವರು ಈ ವಿಷಯನ ಸ್ಕಿಪ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇದು ಹೇಗೆ ಸಿಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಗೃಹಲಕ್ಷ್ಮಿ ಸಂಘ ಅಂತ ಏನು ಮಾಡ್ತಾ ಇದ್ದಾರೆ ಅಲ್ಲಿ ನೀವು 200 ರೂಪಾಯಿಯಿಂದ ಉಳಿತಾಯವನ್ನು ಮಾಡಬೇಕು. ನಿಮ್ಮ ಉಳಿತಾಯ 6 ತಿಂಗಳ ಕಾಲ ಇರಲೇಬೇಕು. ಅದಾದ ನಂತರ ಹಣ ಸಿಗುವಂಥದ್ದು. ಇಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಹಣ ಸಿಗುತ್ತೆ. ಬಡ್ಡಿನೇ ಇಲ್ಲ ಅಂತ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ. ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ. ಜೊತೆಗೆ ನಿಮಗೆ ಬೇರೆ ಬ್ಯಾಂಕ್ಗಳಲ್ಲಿ ಕೇಳುವಂಥ ಪ್ರೂಫ್ಗಳಾಗಲಿ ಬೇರೆ ಏನು ಕೇಳೋದಿಲ್ಲ. ಅವರು ನಿಮಗೆ ಜಸ್ಟ್ ಕೇಳುವಂಥದ್ದು ಏನು ಅಂತ ಅಂದರೆ ಮೇ ಬಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನೀವು ಗೃಹಲಕ್ಷ್ಮಿ ಹಣವನ್ನು ಸ್ವೀಕರಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾತ್ರ ಕೇಳ್ತಾರೆ ಅನ್ಸುತ್ತೆ. ಇದು ಬಹಳ ಮುಖ್ಯವಾದ ಮಾಹಿತಿ, ನೆನಪಿರಲಿ ಸ್ನೇಹಿತರೆ. ಇನ್ನು ನಿಮಗೆ ಗೊತ್ತಿರುವಂಥ ವಿಚಾರ, ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿ 4-5 ಡೇಸ್ ಮೇಲೆ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಸಾಕಷ್ಟು ಜನ ನಮಗೆ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದೀರಾ. ಬಂದಿದೆ ಅನ್ನೋರು ತುಂಬ ಕಡಿಮೆ. ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರಾ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. 100% ನಿಮಗೆ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಜಮಾ ಆಗುತ್ತೆ. ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ. ಇದು ಸರ್ವರ್ ಇಶ್ಯೂ ಅಂತ ಕೂಡ ಹೇಳೋಕ್ಕಾಗಲ್ಲ, ಯಾಕಂದರೆ ಸರ್ಕಾರದಿಂದನೇ ಹಣವನ್ನು ವರ್ಗಾವಣೆ ಮಾಡಿರ್ತಾರೆ. ಕೆಲವೊಂದಿಷ್ಟು ಟೈಮಲ್ಲಿ ಡಿಲೇ ಆಗ್ಬೋದು. ಒಂದಿಷ್ಟು ಜನರಿಗೆ ಇಷ್ಟು ಟೈಮಲ್ಲಿ ಇಷ್ಟು ಜನರಿಗೆ ಅಂತ ಹಣವನ್ನು ಹಾಕಿರ್ತಾರಲ್ಲ, ಆ ಥರ ಕಾರಣಗಳಿಂದ ನಿಮಗೆ ಡಿಲೇ ಆಗಿರ್ಬೋದು. ಹೊರತುಪಡಿಸಿ ಬೇರೆ ಯಾವುದೇ ಕಾರಣ ಅಲ್ಲ ಅನ್ನೋದನ್ನ ನಾನು ನಿಮಗೆ ಖಚಿತಪಡಿಸ್ತೀನಿ. ಅದನ್ನು ಹೊರತುಪಡಿಸಿ ಇನ್ನು ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಈಗಾಗಲೇ ನೀವು ನೋಡ್ಬೋದು. ತುಂಬ ಜನ ಕೇಳ್ತಾ ಇದ್ದೀರಾ, ನಮ್ಮ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಅಂತ. ಗೃಹಲಕ್ಷ್ಮಿ ಕಂತಿನ 24ನೇ ಕಂತಿನ ಹಣವನ್ನು ಇದೇ ವಾರದಲ್ಲಿ ಜಮಾ ಮಾಡ್ತಾರೆ. ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ 2-3 ಡೇಸ್ ಬ್ಯಾಕ್ ಅಷ್ಟೇ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಯೋಜನೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ನೀವು 200 ರೂಪಾಯಿ ಥರ ಸೇವಿಂಗ್ಸ್ನ ಮಿನಿಮಮ್ ಮಾಡಲೇಬೇಕಾಗತ್ತೆ. ಈ ಯೋಜನೆಯಲ್ಲಿ ನೀವು ಸೌಲಭ್ಯವನ್ನು ಮಾಡಿ ಮುಂದೆ ನಿಮಗೆ ಸಹಾಯ ಕೂಡ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಈ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ನೀವು ಉಳಿತಾಯ ಮಾಡಿ ಅಂತಲೇ ಸಂಘವನ್ನು ಮಾಡಿರುವಂಥದ್ದು. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿಯ ಕಾರ್ಯಕರ್ತರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ನ ಕೊಡ್ತಾರೆ ಸ್ನೇಹಿತರೆ. ಇನ್ನು 24ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ದಯವಿಟ್ಟು ವೆಯ್ಟ್ ಮಾಡಿ, ಹಣ ಬರುತ್ತೆ. ಇದನ್ನು ಹೊರತುಪಡಿಸಿದರೆ ಇನ್ನು ಮೋದಿಜಿ ಅವರ ಕಡೆಯಿಂದ 2,000 ಹಣ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಸೊ ಇದು ಹೌದು, ಕೇಂದ್ರ ಸರ್ಕಾರದಿಂದ ಕೂಡ ಉಚಿತ 2,000 ಹಣ ಬರ್ತಾ ಇದೆ. ಈ 2,000 ಹಣ ಯಾಕೆ ಬರ್ತಾ ಇದೆ ಅನ್ನೋದು
ತುಂಬ ಜನಕ್ಕೆ ಡೌಟ್ ಕೂಡ ಇದೆ. ಈಗಾಗಲೇ ಸಾಕಷ್ಟು ಜನರ ಖಾತೆಗೂ ಜಮಾ ಆಗಿದೆ. ಯಾರೆಲ್ಲ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹೇಗೆ ಅರ್ಜಿಯನ್ನು ಹಾಕಿ ಹಣವನ್ನು ಪಡ್ಕೊತಾ ಇದ್ದೀರಾ, ಅದೇ ಥರನೇ ಕೇಂದ್ರ ಸರ್ಕಾರದಿಂದ ಕೂಡ ಇದು 2,000 ರೂಪಾಯಿ ಬರ್ತಾ ಇರುವಂಥದ್ದು. ಇದು ನಿಮ್ಗೆ ಏನಕ್ಕೆ ಬರ್ತಾ ಇದೆ ಏನು ಅಂತ ನೀವು ಡೌಟ್ ಇರ್ಬೋದು. ನೀವು ನೋಡಿರ್ಬೋದು, ಸಾಕಷ್ಟು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದಲೂ ಈ ಹಿಂದೆ ಬಿಡುಗಡೆ ಮಾಡಿದ್ರು. ಆ 2,000 ಹಣವನ್ನು ಈಗಲೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರ ಕಡೆಯಿಂದ ಬಂದಿರುವಂಥ 2,000 ಹಣ ಯಾರೆಲ್ಲ ಪಡ್ಕೊಂತ ಈ ಶ್ರಮ್ ಯೋಜನೆ ಈ ಥರ ಯೋಜನೆಗಳು ಏನಿದೆ, ಈ ಯೋಜನೆ ಕಡೆಯಿಂದ ಬಂದಿರುವಂಥ ಹಣ ಯಾರೆಲ್ಲ ಈ ಯೋಜನೆ ಅಡಿಯಲ್ಲಿ ಹಣವನ್ನು ಪಡ್ಕೊತಾ ಇದ್ದೀರಾ ಅವರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅರ್ಜಿಯನ್ನು ಹಾಕೋರು ಡೆಫಿನೆಟ್ಲಿ ಆಗಿ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಕೇಂದ್ರಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅವರು ಕೂಡ ಕಂಪ್ಲೀಟ್ ಆಗಿರುವಂಥ ಒಂದು ಡೀಟೇಲ್ಸ್ನ ಕೊಡ್ತಾರೆ. ಇದು ನಿಮಗೆ ನೆನಪಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಗೃಹಲಕ್ಷ್ಮಿ ಯೋಜನೆಯ ಹಾಗೆಯೇ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಯೋಜನೆ ಅಪ್ಡೇಟು, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟು, ಜೊತೆಗೆ ನಿಮಗೆ 23ನೇ ಕಂತಿನ ಹಣದ ಅಪ್ಡೇಟು ಇದೆಲ್ಲದೂ ಸಿಕ್ತು ಅಂತ ಭಾವಿಸ್ತೀನಿ. ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರಿ ಸಿಲ್ವರ್ ಜ್ಯುವೆಲರಿಗಳ ವಿಡಿಯೋಗಳನ್ನು ಮಾಡಿ ತೋರಿಸಿ ಅಂತ. ಡೆಫಿನೆಟ್ಲಿ ಆಗಿ ಸೊ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ಸಿಲ್ವರ್ ಜ್ಯುವೆಲರಿಗಳ ಕಲೆಕ್ಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋಗಳನ್ನ ನೋಡೋದನ್ನು ಮಾತ್ರ ಮರಿಬೇಡಿ. ನನ್ನ ಸಿಲ್ವರ್ ಜ್ಯುವೆಲರಿಗಳ ಕಲೆಕ್ಷನ್ ಅಂದರೆ ನಂದೇ ಅಂತ ಹೇಳ್ತಾ ಇಲ್ಲ, ನಾನು ಶಾಪಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ ಸಿಲ್ವರ್ ಜ್ಯುವೆಲರಿಗಳ ಕಲೆಕ್ಷನ್ ತೋರಿಸಿ. ಈಗಂತೂ ಸಿಕ್ಕಾಪಟ್ಟೆ ಹೆವಿ ಗೋಲ್ಡ್ ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಗೋಲ್ಡನ್ನು ಡೈರೆಕ್ಟಾಗಿ ಈಗ ನೀವು ನೋಡೋದು ವೇಸ್ಟೇಜು ಕೂಲಿ ಎಲ್ಲ ಸೇರಿದ್ರೆ ನಿಮ್ಗೆ 12,500 ಮೇಲೇ ಆಗುತ್ತೆ 1 ಗ್ರಾಮಿಗೆ. ಸೊ ಅಷ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರು ಗೋಲ್ಡ್ ರೀತಿಯಲ್ಲಿ ಕಾಣುವಂತಹ 92.5 ಇರುವಂಥ ಸಿಲ್ವರ್ ಜ್ಯುವೆಲರಿಗಳ ಲಾಂಗ್ ಹಾರ, ನೆಕ್ಲೆಸ್, ಕಿವಿಯ ಓಲೆ, ಸೊ ಬೇರೆ ಬೇರೆ ಮಾಂಗಲ್ಯ ಚೇನು ಡಿಫ್ರೆಂಟ್ ಕಲೆಕ್ಷನ್ಗಳಿದೆ. ಅದನ್ನೆಲ್ಲದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದೆ ವಿಡಿಯೋನ ನೋಡೋದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಹಾಗೆಯೇ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ನಿಮ್ಗೆ ಏನಾದ್ರು ಆನ್ಲೈನ್ ಡೆಲಿವರಿ ಬೇಕು ಅಂದರೆ ಆನ್ಲೈನ್ ಡೆಲಿವರಿ ಕೂಡ ಸಿಗುತ್ತೆ. ಅದೆಲ್ಲದೂ ಕೂಡ 92.5 ಇರುವಂಥದ್ದು. ಕಲರ್ ಕೂಡ ಹೋಗೋದಿಲ್ಲ. ಅಕಸ್ಮಾತ್ ಕಲರ್ ಹೋದರೆ ನಿಮಗೆ ಸೊ ನೀವು ಬೇಕಾದ್ರೆ ಏನು ಕೋಟಿಂಗ್ ಕೂಡ ಮಾಡಿಸ್ಕೋಬೋದು. ಬಟ್ ಅದು ನಿಮಗೆ ಸೇಮ್ ಚಿನ್ನದ ರೀತಿಯಲ್ಲಿ ಕಾಣುತ್ತೆ. ಈಗ 1 ಗ್ರಾಮ್ ಗೋಲ್ಡ್ ಇರುತ್ತಲ್ಲ ಆ ಥರ ಅಂತೂ ಖಂಡಿತ ಅಲ್ಲ. ನಿಮಗೆ ಹೇಗೆ 916 ಚಿನ್ನ ಕಾಣುತ್ತೋ ಅದೇ ರೀತಿಯಲ್ಲಿ ಸಿಮಿಲರ್ ಕಾಣುತ್ತೆ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಆಗಿ ವಿಡಿಯೋ ಮಾಡ್ಲಿಕ್ಕೆ ಹೇಳಿ, ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ. ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜಿಗೆ ಹೋಗಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.